ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗುರು ಇವತ್ತು ಟಾಪಿಕ್ ಬಂದು ಏನಿಲ್ಲ ಗುರು, ನಮ್ಮ ಅಂಗಡಿಯಲ್ಲಿ ಒಂದು ಇಲಿ ಸತ್ತೋಗ್ಬಿಟ್ಟೈತೆ. ಬೆಳಗ್ಗೆಯಿಂದ ವಾಸನೆ ಕುಡಿದು ಯಪ್ಪ ತಲೆ ಎಲ್ಲ ಗಿರ್ತಂತೈತೆ. ಕೆಳಗಡೆ ಆಗಿದ್ರೆ ತೆಗಿಬೋದಾಗಿತ್ತು ಗುರು, ಸತ್ತೋಗಿರೋದು ಸೀಲಿಂಗಲ್ಲಿ. ಮೊನ್ನೆ ತಾನೇ ಒಂದು ಕೆಳಗಡೆ ಸತ್ತೋಗ್ಬಿಟ್ಟಿತ್ತು, ಅದು ಇಲ್ಲೇ ಕ್ಯಾಶ್ ಕೌಂಟ್ರ್ ಹತ್ರ ಹುಟ್ಟಿದೆಯಲ್ಲ ಅದ್ರ ಕೆಳಗಡೆ. ಬಟ್ ಒಬ್ಬನೇ ಅವತ್ತೆಲ್ಲ ಎತ್ತಿ ಸಾಧನೆ ಮಾಡಿ ತೆಗ್ದೆ. ಬಟ್ ಇವತ್ತಂತೂ ನಿಜ ತೆಗಿಯೋಕ್ಕಾಗ್ತಲ್ಲ, ಯಾಕಂದರೆ ಅದು ಸತ್ತೋಗಿರೋದು ಸೀಲಿಂಗಲ್ಲಿ. ಅದು ಕಣ್ಣಿಗೆ ಕಾಣಿಸಿದ್ರೆ ತೆಗಿಬೋದು, ಬಟ್ ಅದು ಕಾಣಿಸ್ತಾನೂ ಇಲ್ಲ, ಬರೇ ಸ್ಮೆಲ್ ಬರ್ತೈತೆ. ಸಂಜೆ ಹತ್ರ ಸಾಕು ಮನೆಗೆ ಹೋಗೋಣ ಅಂತ ಅನಿಸ್ತೈತೆ. ನಾನು ಎಷ್ಟು ಅಂತ ವಾಸನೆ ಕುಡಿಲಿದ್ರು ನಿಜ ಆಗ್ತಾಯಿಲ್ಲ. ಅದು ಸ್ಮೆಲ್ಲು ಬಿಟ್ಟು ಬರ್ತೈತೆ, ಗಾಳಿ ಬೀಸ್ದಂಗೆಲ್ಲ. ನಾನು ಈ ಕಡೆದು ಶಟರ್ನ ಸ್ವಲ್ಪ ನೋಡಿ ಓಪನ್ ಮಾಡಿದ್ದೀನಿ ಗಾಳಿ ಆಡಲಿ ಅಂತ, ಬಟ್ ಇದರಲ್ಲೇ ಒಂದು 100 ಪಾಟಿ ಧೂಳೈತೆ. ಅಯ್ಯೋ, ಆ ಸ್ಮೆಲ್ ಹೋಗಬೇಕು ಅಂತ ಸ್ಟಾರ್ಟ್ ಆಯಿತು ಗುರು ಮತ್ತೆ ಸ್ಮೆಲ್ಲು. ನೋಡಿ ಆ ಸ್ಮೆಲ್ ಹೋಗಬೇಕು ಅಂತ ಹೋಗಿ ಎಲ್ಲ ರೂಮ್ ಸ್ಪ್ರೇ ಎಲ್ಲ ತಗೊಂಬಂದೆ. ಈ ತಗೊಂಬಂದು ಹೊಡೆದೊಡ್ದು ಇದೇ ಖಾಲಿ ಆಯ್ತಾ ಬಂತು ಹೊರತು ಸ್ಮೆಲ್ ಮಾತ್ರ ಹೋಗ್ತಾಯಿಲ್ಲ. ಅಟ್ಲೀಸ್ಟ್ ಕೆಳಗಡೆ ಸತ್ತೋಗಿದ್ದರೆ ಏನಾದರೂ ಒಂದು ತಿಪ್ಪುದಾಗ ಹೊಡೆದು ತೆಗಿತಾ ಇದೆ ಗುರು. ಆದರೆ ಸತ್ತೋಗಿರೋದು ಮೇಲ್ಗಡೆ ನಿಜ ಕಾಣಿಸ್ತಾ ಇಲ್ಲ. ನಾನು ನೋಡಿ ಈ ಥರ ಇದೆ, ಎಲ್ಲಿ ಅಂತ ಹುಡುಕ್ತೀನಿ ನಾನು, ಕಾಣಿಸ್ತಿದ್ಯಾ? ನಿಜ ಕಾಣಿಸಲ್ಲ. ಆ ಥರ ಒಂದು ಸಿಚುವೇಷನಲ್ಲಿ ಅದು ಸತ್ತೋಗಿದೆ, ಬಟ್ ಸಿಗ್ತಾಯಿಲ್ಲ. ಮಹಾಶಿವರಾತ್ರಿ ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ದರ್ಶನ ಮಾಡ್ಕೊಂಬರೋಣ ಅಂತ ಹೋದೆ. ಫುಲ್ಲು ಜನ ಇದ್ದು ನೋಡಿ ಭಯ ಬಿದ್ದು ವಾಪಸ್ ಬಂದ್ಬಿಟ್ಟೆ ಗುರು. ಅಂಗಡಿಗೆ ಖುಷಿಯಿಂದ ಬಂದೆ, ನೋಡಿದ್ರೆ ಅಂಗಡಿ ಪಕ್ಕ ತೆಗಿತಿದ್ದಂಗೆ ಗಮ್ ಅಂತ ಸ್ಮೆಲ್ ಬಂತು. ಇವತ್ತು ಏನೋ ಪ್ರಾಬ್ಲಮ್ ಆಗೈತೆ, ತಡೆಯಪ್ಪ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಹುಡುಕ್ತಾನೇ ಇದ್ದೀನಿ. ಆದರೆ ಸ್ಮೆಲ್ ಬರ್ತಾ ಇರೋದು ಮಾತ್ರ ಮೇಲ್ಗಡೆಯಿಂದ. ಎಲ್ಲಿ ಅಂತ ಹುಡುಕಾಗುತ್ತೆ. ಇದೇ ನಮ್ಮ ಸ್ಟೋರ್ಗಳು ಹೆಂಗಿದೆ. ಯಾರಿಗಾದ್ರೂ ಏನಾದ್ರು ಮೊಬೈಲ್ ಬೇಕು ಅಂತಂದರೆ ಬನ್ನಿ, ಕಡಿಮೆ ಮಾಡ್ಕೊಂಡು ಕೊಡ್ತೀನಿ. ಕಡಿಮೆ ಅಂದಿದ ತಕ್ಷಣ 50% ಆಫರ್ ಅಂತಲ್ಲ, ನನ್ನ ಕೈಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಂಡು ಕೊಡ್ತೀನಿ. ಹೆಂಗಿದೆ ವಾಸ್ತು ಗಿಡ, ನಮ್ಮ ಹುಡುಗರೆಲ್ಲ ಕಿತ್ತು ಅವರೇ ಹೊಸದಾಗೆ ವಾಸ್ತು ಗಿಡನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಟೈಮ್ ಬೇರೆ 2 ಗಂಟೆ ಆಯ್ತಾ ಬಂದು ಗುರು, ಹೊಟ್ಟೆ ಬೇರೆ ಎಸಿತೈತೆ. ಊಟ ಮಾಡಬೇಕು ಅಂದರೆ ಈ ಸ್ಮೆಲ್ ಹೋಗಬೇಕು, ಇಲ್ಲಾಂದರೆ ಊಟ ನಿಜ ಸೇರಲ್ಲ. ವಾಮಿಟ್ ಬಂದಂಗೆ ಆಗ್ತಾಯಿತ್ತು ನನಗೆ. ಮೊನ್ನೆ ಒಂದು ಸತ್ತೋಗಿತ್ತು ಅಂತ ಹೇಳಿದ್ನಲ್ಲ ಗುರು, ಇದ್ರ ಒಳಗಡೆಯಿಂದ ಟಾರ್ಚ್ ಹಾಕಿ ನೋಡಿದೆ, ಈ ಮೂಲೆಯಲ್ಲಿ ಸತ್ತೋಗಿತ್ತು. ಇಲ್ಲಿ ಸತ್ತೋಗಿತ್ತು ಆ್ಯಕ್ಚುಲಿ, ಇಲ್ಲಿ ಹೆಂಗೋ ತದ್ದು ಇನ್ನೂ 2 ಡೇಸ್ ಆಗಿಲ್ಲ. ಸ್ಮೆಲ್ ಹೆಂಗೋ ಹೋಯ್ತು ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ಗುರು ಮತ್ತೆ ಪ್ರಾಬ್ಲಮ್ ಸ್ಟಾರ್ಟು. ಏನಪ್ಪ ಮಾಡೋದು ಗೊತ್ತಾಗ್ತಿಲ್ಲ. ನಮ್ಮ ಸರ್ಗೆ ಫೋನ್ ಮಾಡಿ ಹೇಳಿದೆ, ಬಟ್ ಅವರು ಬರ್ತೀನಿ ಅಂತ ಅಂದಿದ್ದಾರೆ. ಎಷ್ಟು ಗಂಟೆ ಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಬರೋವರೆಗೂ ಹಿಂಗೆ ಸ್ಮೆಲ್ ಕುಡ್ಕೊಂಡಿರಬೇಕು. ಅದಕ್ಕೆ ನಾನು ಅಂಗಡಿಲಿರೋದಕ್ಕಿಂತ ಹೊರಗಡೆ ಇದ್ದೀನಿ. ಹಿಂಗೆ ಓಡಾಡ್ಕೊಂಡೆ ಟೈಮ್ ಪಾಸ್ ಮಾಡ್ಕೊಂಡು ಇದು ಬಿಡ್ತೀನಿ ಗುರು. ನಿಜ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ, ಅಷ್ಟು ಗಬ್ಬು ವಾಸನೆ ಬರ್ತಾಯಿದೆ. ಆ್ಯಕ್ಚುಲಿ ನಮ್ಮ ಸ್ಟೋರಲ್ಲಿ ಸತ್ತಿರೋದು ಇಲ್ಲಿ ಅಂತೂ ಅಲ್ಲ, ಹೊರಗಡೆಯಿಂದ ಏನೋ ತಿಂದು ಬಂದೈತೆ. ಬಟ್ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತೋಗೈತೆ ಬಡ್ಡಿ ಮಗಂದು. ನನಗೆ ಬರ್ತಿರೋ ಕಾಪಕ್ಕೆ ಇದೇ ಪಿನ್ ಕೊಡ್ಬಿಟ್ಟು ಈಗ ಸೂಸೈಡ್ ನಾನು ಮಾಡ್ಕೋಬೇಕು ಅಂತ ಇದ್ದೀನಿ. ದೇವರೇ ದಯವಿಟ್ಟು ಏನಾದರೂ ಒಂದು ಐಡಿಯಾ ಕೊಡಪ್ಪ, ದಯವಿಟ್ಟು ಏನಾದ್ರು ಮಾಡಿ ಈ ವಾಸನೆ ಹೋಗಂಗೆ ಮಾಡಪ್ಪ ತಂದೆ. ಮಹಾಶಿವರಾತ್ರಿ ದಿವಸ ನಮ್ಮ ಓನರ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಈ ಥರ ಸರ್ಪ್ರೈಸ್ ಕೊಟ್ಟರೆ ಅಂತ ಅವರು ನಿಜ ಇಲ್ಲಿ ಕೂತ್ಕೊಳ್ಳಲ್ಲ, ಎದ್ದು ಓಡೋಗಿರ್ತಾರೆ. ಅದ್ರಾಗೂ ನಮ್ಮ ಮೇಡಮ್ಗೆ ಈ ಥರ ಎಲ್ಲ ವಾಸನೆ ಕಂಡ್ರೆ ನಿಜ ಆಗಲ್ಲ. ಅದು ಹೆಂಗೆ ಕೂತ್ಕೊಂಡ್ರೆ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು ಬಂದಾಗ. ಕಸ್ಟಮರ್ಸ್ ಎಲ್ಲ ಬಂದು ವಾಪಸ್ ಹೋಗ್ತಿದ್ದಾರೆ. ಏನಕ್ಕೆ ಅಂತಂದರೆ ವಾಸನೆ. ನಾನು ಡೈಲಿ ಬಂದರೆ ಬೇಗ ಅಂಗಡಿಗೆ ಬಂದು ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ನಂದೇ ಆದಂಥ ಒಂದು ಕೆಲಸಗಳು ಮಾಡ್ಕೊಂಡು ಆರಾಮಾಗಿ ಇರ್ತಿದೆ ಗುರು. ಬಟ್ ಯಾಕೋ ಗೊತ್ತಿಲ್ಲ, 2 ಡೇಸಿಂದ ಬರೋ ಇಲಿ ಕಾಟ ಆಗಿ ನನಗೂ ತಲೆಯೆಲ್ಲ ಕೆಟ್ಟೋಗಿ ಸಾಕಾಗೋಗಿದೆ ಈ ಇಲಿ ಸ್ಮೆಲ್ ಕಾಟ. ಮತ್ತೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಬಿಟ್ಟು ಬರ್ತಾಯಿದೆ. ನಿಜ ನಂಗೆ ಆಗ್ತಾಯಿಲ್ಲ. ದಯವಿಟ್ಟು ರಜೆ ಕೊಟ್ಬಿಡಿ, ನಾನು ಮನೆಗೆ ಹೋಗ್ತೀನಿ. ನೋಡಿ ಮೇಲ್ಗಡೆನೂ ಸತ್ತೋಗಿರ್ಬೋದು ಅಂದ್ಕೊಂಡು ಎಲ್ಲ ಹೊಡೆದಾಕಿ ಎಲ್ಲ ತೆಗೆದಿದ್ದೀನಿ. ಬಟ್ ಮೇಲ್ಗಡೆ ನೋಡಿದ್ರೆ ಬರೀ ಜಾಡ್ ಬಿಟ್ಟು ಬೇರೆ ಇನ್ನೇನು ಇರಲಿಲ್ಲ. ಹಾಗಾಗಿ ನಾನು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಇನ್ನು ಅವ್ರು ಬಂದಾದ್ಮೇಲೆ ನೋಡಿ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ಹೇಳಿದ್ರು ಪರವಾಗಿಲ್ಲ, ಯಾಕಂದರೆ ನನಗೆ ಬರ್ತಿರೋ ಪಾಪಕ್ಕೆ ನಿಜವಾಗ್ಲೂ ಮನೆ ಬರಬೇಕು ಅಂತ ಅನಿಸ್ತೈತೆ. ಫ್ಯಾನ್ ಹಾಕೋಣ ಅಂತಂದರೆ ಫ್ಯಾನು ತಣ್ಣ ಗಾಳಿ ಬರುತ್ತೆ, ಆದರೆ ಅದೇ ಗಾಳಿಗೆ ಸುತ್ತ ಮೂಗಿ ಹೊಡಿತದೆ. ಆ ಸ್ಮೆಲ್ಲಿಗೆ ನಾನು ಎಲ್ಲಿ ಹೋಗಿ ಆಡ್ಸ್ಕೊಂತೀನಿ ಅಂತ ಭಯ. ಹಂಗಾಗಿ ನಾನು ಫ್ಯಾನ್ ಹಾಕಿ ಆಫ್ ಮಾಡಿದ್ದೀನಿ. ನಾನು ಹೊಡೆದಾಕಿರೋದೆಲ್ಲ ಸುಮ್ಮನೆ ಏನೋ ಡೌ ಮಾಡಿದೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಮಾಡಿ. ಅದು ಆಲ್ರೆಡಿ ಹೊಡೆದೋಗಿತ್ತು, ಎಷ್ಟು ಉಡ್ಡು ಅಷ್ಟೇ. ಶಿವರಾತ್ರಿ ಹಬ್ಬಕ್ಕೆ ನನಗಂತೂ ರಜನೂ ಇಲ್ಲ, ಎಂಥೂ ಇಲ್ಲ. ಕೆಲಸ ಅಂತ ಒಂದು ಕೆಲಸಕ್ಕೆ ಬಂದೆ. ಬಟ್ ಕೆಲಸಕ್ಕೆ ಬಂದರೆ ಬೆಳಗ್ಗೆ ಮೂಡ್ ಆಫ್ ಗುರು. ಇವತ್ತೇನಾದ್ರು ರಜಾ ಕೊಟ್ಟಿದ್ರೆ ನಿಜವಾಗ್ಲೂ ಇವತ್ತೆಲ್ಲರೂ ಔಟಿಂಗ್ ಹೋಗ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತಾ ಇದೆ. ಬಟ್ ಏನು ಮಾಡೋದು ಗೊತ್ತಿಲ್ಲ. ಮತ್ತೆ ಮೂವಿಗೆ ಸುತ್ಕೊಂಡು ಹೊಡಿತೈತೆ ಈ ಸ್ಮೆಲ್ಲು. ನಿಜ ಆಗ್ತಾಯಿಲ್ಲ. ದಯವಿಟ್ಟು ಯಾರಾದರೂ ಏನಾದ್ರು ಒಂದು ಐಡಿಯಾ ಕೊಡಿ. ಪರ್ಫ್ಯೂಮ್ ಮಾಡಿದ್ರೆ ಆ ಪರ್ಫ್ಯೂಮಲ್ಲಿ ಸ್ವಲ್ಪ ಹೊತ್ತು ಇರುತ್ತೆ, ಸ್ಮೆಲ್ ಗೊತ್ತಾಗಲ್ಲ. ಬಟ್ ಮತ್ತೆ ಆ ಪರ್ಫ್ಯೂಮು ಸ್ಮೆಲ್ ಹೋದಾದ್ಮೇಲೆ ಅಂತೂ ಎವ್ವಿ ಇಲಿ ಸತ್ತಿರೋ ವಾಸನೆ ಬರ್ತೈತೆ. ಬಟ್ ಇವತ್ತು ನಿಜವಾಗ್ಲೂ ಯಾಕಾದರೂ ಅಂಗಡಿ ಬಂದು ಅಂತ ಅನಿಸ್ತೈತೆ.